ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇದೇ ತಿಂಗಳು 22 ಹಾಗೂ 23 ಆಗಸ್ಟ್ನಂದು ವಿಜಯಪುರ ಜಿಲ್ಲೆಗೆ ರಾಜ್ಯದ ಉಪ ಲೋಕಾಯುಕ್ತರಾದ ಫಣೀಂದ್ರ ಅವರು ಕಂದಗಲ್ ರಂಗ ಮಂದಿರದಲ್ಲಿ ಸಾರ್ವಜನಿಕರಲ್ಲಿ ಕುಂದುಕೊರತೆಗಳನ್ನು ವಿಚಾರಿಸಲಾಗ್ತಾ ಇದ್ದು, ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಿಕೊಳ್ಳಬಹುದು ಅಂತ ವಿಜಯಪುರ ಜಿಲ್ಲೆಯ ಲೋಕಾಯುಕ್ತ ಎಸ್ಪಿ ಅವರಾದ ಡಿ ಮಲ್ಲೇಶ್ ಅವರು ತಿಳಿಸಿದರು. ಇಂದು ಲೋಕಾಯುಕ್ತ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸದಲ್ಲಿ ಆಗಿದ್ದ ತೊಂದರೆಗಳನ್ನು ಜನರು ಇಲ್ಲಿ ಲೋಕಾಯುಕ್ತರ ಬಳಿ ತಮ್ಮ ಅಹವಾಲನ್ನು ಮಂಡಿಸಬಹುದು ಅಂತ ಹೇಳಿದರು. ಇನ್ನು ಸಾರ್ವಜನಿಕ ಸಭೆಯ 22 ಮತ್ತು 23ನೇ ತಾರೀಕಿನಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಹವಾಲನ್ನು ಸ್ವೀಕರಿಸಲಾಗುತ್ತೆ ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಲೋಕಾಯುಕ್ತ ಡಿಎಸ್ಪಿ ಸುರೇಶ್ ರೆಡ್ಡಿ ಹಾಗೂ ಲೋಕಾಯುಕ್ತ ಸಿಪಿಐ ಅವರು ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮತ್ತು ಜನರಲ್ಲಿ ತಮ್ಮ ಮೂಲಕ ನಾವು ಲೋಕಾಯುಕ್ತ ವಿಜಯಪುರ ಕಚೇರಿಯ ಪರವಾಗಿ ಕೋರಿಕೊಳ್ಳೋದೇನೆಂದರೆ, ದಿನಾಂಕ 22 ಆಗಸ್ಟ್ 2024ರಂದು ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಸಂಸ್ಥೆಯ ಉಪಲೋಕಾಯುಕ್ತರಾದಂಥ ಶ್ರೀ ನ್ಯಾಯಮೂರ್ತಿ ಸನ್ಮಾನ್ಯ ಫಣೀಂದ್ರ ಸಾಹೇಬರು ಬಿಜಾಪುರ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಅವರು ದಿನಾಂಕ 21ನೇ ತಾರೀಕಿನಂದು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಬೆಳಗ್ಗೆ 10:30ರಿಂದ ಸಂಜೆ 5:30 ತನಕ ಈ ಒಂದು ಸದುಪಯೋಗವನ್ನ ನಮ್ಮ ವಿಜಯಪುರ ಜಿಲ್ಲಾ ಸಾರ್ವಜನಿಕರು ಮತ್ತು ಜನತೆ ಅವರಲ್ಲಿ ಉಂಟಾಗಿರುವಂತಹ ತೊಂದರೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾನ್ಯರವರನ್ನ ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನ ಸಲ್ಲಿಸಬಹುದು ಅಂತ ಹೇಳಿ ವಿಜಯಪುರ ಜಿಲ್ಲಾ ಲೋಕಾಯುಕ್ತ ಸಂಸ್ಥೆಯ ಪರವಾಗಿ ನಾನು ಜನತೆಯಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಅದೇ ರೀತಿ ದಿನಾಂಕ 23 ಆಗಸ್ಟ್ 2024ರಂದು ಕೂಡ ಮಾನ್ಯರವರು ಅಹವಾಲುಗಳನ್ನ ಸ್ವೀಕರಿಸ್ತಾರೆ. ಈ 2 ದಿವಸಗಳಲ್ಲೂ ನಮ್ಮ ಬಿಜಾಪುರ ಜಿಲ್ಲಾ ಜನತೆ ಸಹಕಾರ ಕೊಟ್ಟು ಅವರ ಬಳಿ ಇರತಕ್ಕಂಥ ಅಹವಾಲುಗಳನ್ನ ಮಾನ್ಯರವರು ಬೆಂಗಳೂರಿನಿಂದ ಬಿಜಾಪುರ ಜಿಲ್ಲೆಗೆ ಭೇಟಿ ನೀಡೋದ್ರಿಂದ ತಾವುಗಳೆಲ್ಲ ಈ ಒಂದು ಅವಕಾಶವನ್ನ ಸದುಪಯೋಗಪಡಿಸ್ಕೋಬೇಕು ಮತ್ತು ಈ ಬಗ್ಗೆ ಮಾನ್ಯರಲ್ಲಿ ಅತಿ ಹೆಚ್ಚಿನ ತಮ್ಮಲ್ಲಿ ದೂರುಗಳಿದ್ದಲ್ಲಿ, ಯಾವುದೇ ಅಹವಾಲುಗಳಿದ್ದಲ್ಲಿ ಸಲ್ಲಿಸಬೇಕು ಅಂತ ಹೇಳಿ ಬಿಜಾಪುರ ಜಿಲ್ಲಾ ಸಾರ್ವಜನಿಕರಲ್ಲಿ ಮತ್ತು ಜನತೆಯಲ್ಲಿ ನಾನು ಈ ಮೂಲಕ ಕೋರಿಕೊಳ್ತೇನೆ. ಅದು ಸಾರ್ವಜನಿಕ ಕಚೇರಿಗಳು ಕೂಡ ಭೇಟಿ ಕೊಡ್ತಾರೆ. ಅದು ನಾವು ಯಾವ ಕಚೇರಿ ಏನು ಅಂತ ಹೇಳಿ ಅದನ್ನ ಪೊಲೀಸ್ ಸ್ಟೇಷನ್ ಬಗ್ಗೆ ಅಂತ ನಾವು ಪರ್ಟಿಕ್ಯುಲರ್ ಮಾಡೋದಿಲ್ಲ. ಎಲ್ಲಾ ಸರ್ಕಾರಿ ಅಧಿಕಾರಿ ಕಚೇರಿಗಳನ್ನು ಕೂಡ ಮಾಡ್ತೀವಿ. ಯಾವ ಕಚೇರಿ ಮೇಲೆ ನಮಗೆ ಸಾರ್ವಜನಿಕರಿಗೆ ಹೆಚ್ಚಿನ ಸವಲತ್ತುಗಳನ್ನ ಕೊಡಬೇಕು, ಸಾರ್ವಜನಿಕರಿಗೆ ಯಾವ್ಯಾವ ಸವಲತ್ತುಗಳನ್ನ ಸಿಗ್ತಾ ಇಲ್ಲ, ತೊಂದರೆ ಎಲ್ಲ ಆಗ್ತಾ ಇದೆ ಅಂತ ಕಚೇರಿಗಳಿಗೆ ಮಾಡ್ತೀವಿ. ಪೊಲೀಸ್ ಇಲಾಖೆ ಬಗ್ಗೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರೆ, ಅಲ್ಲಿ ನೀವು ದೂರುಗಳನ್ನ ಕೊಡಬಹುದು. ಒಂದ್ ವೇಳೆ ನಮ್ಮಲ್ಲಿ ಮೊನ್ನೆ ಈ ಜಿಲ್ಲೆಯಲ್ಲಿ ನಾನು ಬಂದ್ಮೇಲೆ 2 ನಾವು ಟ್ರ್ಯಾಪ್ ಮಾಡಿದ್ವಿ. ಪೊಲೀಸ್ ಇಲಾಖೆಯಲ್ಲಿ ಲಂಚಕ್ಕೋಸ್ಕರ ಬೇಡಿಕೆ ಇಟ್ಟದನ್ನ ಟ್ರ್ಯಾಪ್ ಮಾಡಿದ್ವಿ. ಆ ರೀತಿ ದೂರುಗಳ ಬಂದಲ್ಲಿ ನಾವು ಕೂಡ ಕಾನೂನಿನಂತೆ ಕ್ರಮ ಕೈಗೊಳ್ತೀವಿ. ಇದ್ರ ಬಗ್ಗೆ ನಮ್ಗೆ ಇದುವರೆಗೆ ಅಧಿಕೃತವಾಗಿ ಯಾರು ದೂರನ್ನ ನೀಡಿಲ್ಲ. ಇದ್ರ ಬಗ್ಗೆ ನಾವು ಕೂಡ ನಮ್ಮ ಇಲಾಖೆ ಇದರಿಂದ ನೀವು ಈಗ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಆ ತರದವರು ಇದ್ರೆ ಒಂದು ದೂರು ಕೊಡ್ಬೋದು. ದೂರು ಕೊಟ್ಟಿಲ್ಲ ಅಂದ್ರೆ ಸಾರ್ವಜನಿಕರಿಂದ ನಮಗೆ ದೂರು ಬರಬೇಕು. ಇದ್ರ ಬಗ್ಗೆ ನಾವು ದೂರು ಬಂದಲ್ಲಿ ಖಂಡಿತವಾಗಿಯೂ ನಮ್ಮ ಕಾಯ್ದೆ ಅಡಿಯಲ್ಲಿ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.